ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ 17. ಯಾವ ಆದರೆ ಆತ್ಮನದಲ್ಲಿ ಸುಖ ಪಡೆಯುವವನಾಗಿ ಖಂಡಿತವಾಗಿಯೂ ಇರುತ್ತಾನೋ, ಆತ್ಮ ಪ್ರಕಾಶಿತನಾಗಿ ಮತ್ತು ಮನುಷ್ಯನು ತನ್ನಲ್ಲಿ ಮಾತ್ರ ಮತ್ತು ಪರಿತೃಪ್ತನಾಗಿ ಅವನಿಗೆ ಕರ್ತವ್ಯವೂ ಇರುವುದಿಲ್ಲ. ಅನುವಾದ: ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವವನು, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬಯಕೆಯಾಗಿದೆಯೋ, ಯಾರ ಆತ್ಮದಲ್ಲಿ ಸಂತುಷ್ಟನಾಗಿರುವವನು ಪೂರ್ಣ ತೃಪ್ತನೋ, ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಭಾವಾರ್ಥ: ಸಂಪೂರ್ಣವಾಗಿ ಶ್ರೀಕೃಷ್ಣ ಪ್ರಜ್ಞೆ ಇದ್ದು, ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ತಾನು ಮಾಡುವ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತುಷ್ಟನಾದವನು ಮಾಡಬೇಕಾದ ಯಾವ ಕರ್ತವ್ಯವೂ ಇರುವುದಿಲ್ಲ. ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಒಳಗಿನ ಕಲ್ಮಶವೆಲ್ಲ ಒಂದೇ ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಇದು ಸಹಸ್ರ ಯಜ್ಞಗಳ ಆಚರಣೆಯಿಂದ ಉಂಟಾಗುವ ಪರಿಣಾಮ. ಹೀಗೆ ಪ್ರಜ್ಞೆಯು ಶುದ್ಧವಾಗಿರುವುದರಿಂದ ಮನುಷ್ಯನು ಪರಮ ಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದುತ್ತಾನೆ. ಭಗವಂತನ ಕೃಪೆಯಿಂದ ಅವನು ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಆದುದರಿಂದ ಅವನಿಗೆ ವೇದಗಳ ಅಪ್ಪಣೆಗಳನ್ನು ಪರಿಪಾಲಿಸುವ ಕಟ್ಟುಪಾಡು ಇರುವುದಿಲ್ಲ. ಹೀಗೆ ಶ್ರೀಕೃಷ್ಣ ಪ್ರಜ್ಞೆ ಇರುವವನ ಮನುಷ್ಯನಿಗೆ ಐಹಿಕ ಕರ್ಮಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆತನು ಮಧ್ಯ, ಸ್ತ್ರೀ ಮತ್ತು ಐಹಿಕ ವ್ಯವಸ್ಥೆಗಳಾದ ಇಂತಹ ಮೋಹಗಳಲ್ಲಿ ಸಂತೋಷವನ್ನು ಪಡೆಯುವುದಿಲ್ಲ ಎಂದು ಈ ಶ್ಲೋಕದಲ್ಲಿ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿಸಿದ್ದಾರೆ.